ಹಾಯ್ ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ ಇವತ್ತು ನಾನು ರುಚಿಯಾಗಿರುವಂಥ ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಶಾವ್ಗೆ ಜೊತೆ ಹಾಕಿ ಮಾಡಿದಾಗ ಪಾಯಸ ತಿನ್ಲಿಕ್ಕೆ ತುಂಬಾನೇ ಸಖತ್ತಾಗಿರುತ್ತೆ. ನೋಡಿ ಮಾಡ್ಲಿಕ್ಕೆ ಒಂದು ಕಡಾಯಿಯನ್ನ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ತುಪ್ಪ ಕರಗಿದ ನಂತರ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಹುರಿದ್ಕೊಳ್ಬೇಕು. ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕಿದ್ದೇನೆ. ಅದ್ರ ಜೊತೆಗೇನೆ ಗೋಡಂಬಿ ಮತ್ತು ಬಾದಾಮಿಯನ್ನ ಕಟ್ ಮಾಡಿ ಹಾಕಿದ್ದೇನೆ. ಇವಿಷ್ಟನ್ನು ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ತೆಗೆದುಕೊಳ್ಬೇಕು. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಒಂದು 2-3 ನಿಮಿಷ ಸಾಕು ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೊಳ್ಲಿಕ್ಕೆ. ಇರುವಂತೆ ಡ್ರೈ ಫ್ರೂಟ್ಸ್ ಅನ್ನ ಬೇರೆ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಅದೇ ತುಪ್ಪದಲ್ಲಿ 1 ಕಪ್ ಅಷ್ಟು ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಶಾವಿಗೆದು. 4ರಿಂದ 5 ನಿಮಿಷ ಸಾಕಾಗುತ್ತೆ ಇದನ್ನ ಲೋ ಫ್ಲೇಮಲ್ಲಿ ಹುರಿದ್ಕೊಳ್ಳಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಶಾವಿಗೆ ಕರೆಕ್ಟ್ ಆಗಿ ಹುರಿದಾಗಿದೆ. ಈಗ ಇದನ್ನ ಬೇರೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಮತ್ತೆ ಅದೇ ಕಡಾಯಿಗೆ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಂಡು 1 ಕಟೋರಿಯಷ್ಟು ಕ್ಯಾರೆಟ್ ತುರಿಯನ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಲೋ ಫ್ಲೇಮಲ್ಲಿ ಇದನ್ನ ಹುರ್ಕೊಳ್ಬೇಕಾಗುತ್ತೆ. ಒಂದು 2 ನಿಮಿಷ ಕ್ಯಾರೆಟ್ ತುರಿಯನ್ನ ತುಪ್ಪದಲ್ಲಿ ಸರಿಯಾಗಿ ಹುರಿದ ನಂತರ ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನ ಕ್ಯಾರೆಟ್ ತುರಿಗೆ ಹಾಕಿ ಮತ್ತೊಂದು 2 ನಿಮಿಷ ಸರಿಯಾಗಿ ಇದನ್ನ ಹುರಿಬೇಕಾಗುತ್ತೆ. ಕ್ಯಾರೆಟ್ ತುರಿಯನ್ನ ಚೆನ್ನಾಗಿ ಹುರಿದ ಆದ ನಂತರ ಅದಕ್ಕೆ ಹುರಿದಿಟ್ಕೊಂಡಿರುವಂತ ಶಾವಿಗೆಯನ್ನು ಹಾಕಿ ಇನ್ನೊಮ್ಮೆ ಇದನ್ನ ಸರಿಯಾಗಿ ಹುರ್ಕೊಳ್ಬೇಕು. 1 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು. ಆನಂತರ ಇದಕ್ಕೆ ಹಾಲನ್ನು ಹಾಕೋಬೇಕು. 1.5 ಲೀಟರ್ ಅಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇನ್ನೊಮ್ಮೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ನೋಡಿ ಶಾವಿಗೆ ಮತ್ತು ಕ್ಯಾರೆಟ್ ಸರಿಯಾಗಿ ಬೇಯಬೇಕು. ಅಲ್ಲಿ ತನಕ ಕುದಿಸ್ಕೊಳ್ಬೇಕು. ನೋಡಿ ಪಾಯಸಕ್ಕೆ ಹಾಕಿರುವಂತ ಕ್ಯಾರೆಟ್ ಮತ್ತೆ ಶಾವಿಗೆ ಚೆನ್ನಾಗಿ ಬೆಂದಿದೆ. ಸೈಡಲ್ಲಿ ಇರ್ತಿರುವಂತ ಹಾಲಿನ ಕೆನೆ ಉಂಟಲ್ಲ ಅದನ್ನೆಲ್ಲ ಸರಿಯಾಗಿ ಬಿಡಿಸ್ಬೇಕು. ಮತ್ತೆ ಇದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. 1 ಕಪ್ ಅಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. 1.5 ಲೀಟರ್ ಹಾಲಿಗೆ 1 ಕಪ್ ಸಕ್ಕರೆ ಸರಿಯಾಗುತ್ತೆ. ಇನ್ನೊಮ್ಮೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕುದಿಲಿಕ್ಕೆ ಬಿಡಬೇಕು. ಕುದೀತಾ ಇರೋ ಪಾಯಸಕ್ಕೆ ಈಗ ಒಂದು 4-5 ಲವಂಗ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಹಾಕಿ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಡಬೇಕು. ಪಾಯಸ ಸರಿಯಾಗಿ ಕುದ ನಂತರ ಫ್ಲೇಮನ್ನು ಆಫ್ ಮಾಡಿ ಇದನ್ನ ಸರ್ವ್ ಮಾಡ್ಕೋಬಹುದು. ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು. ಒಂದು 15ರಿಂದ 20 ನಿಮಿಷದಲ್ಲಿ ಪಾಯಸ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ. ಕ್ಯಾರೆಟ್ ತುರಿಯನ್ನು ಹಾಕಿರೋದ್ರಿಂದ ಪಾಯಸ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಪಾಯಸ ಸ್ವಲ್ಪ ತಣ್ಣಗಾದ ನಂತರ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಚಿಲ್ಡ್ ಮಾಡಿ ತಿನ್ಲಿಕ್ಕೆ ತುಂಬಾನೇ ಸಖತ್ತಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಹಾಗಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಶೇರ್ ಮಾಡಿ. ಇನ್ನೊಂದು ರುಚಿಯಾಗಿರುವಂತಹ ಹಾಗೆ ಹೆಲ್ದಿ ಆಗಿರುವಂತಹ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.